ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಮುಂಬರ್ತಕ್ಕಂಥ ಗ್ರಹಣದ ಬಗ್ಗೆ ಅಂದರೆ ಇನ್ನೇನು ಆಗೋಯಿಗೋ ಅಂದರೆ ಸನ್ನಿಹಿತವಾಗತ್ತೆ, ಗ್ರಹಣ ಎದುರಾಗತ್ತೆ. ಗ್ರಹಣ ಅಂತಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಒಂದು ಕಳಮಳ ಉಂಟಾಗತ್ತೆ. ಗ್ರಹಣ ನಮ್ಮ ಭಾರತಕ್ಕೆ ಕಾಣುತ್ತಾ ಕಾಣಲ್ವಾ ಅಂತಕ್ಕಂಥದ್ದು ಪ್ರತ್ಯೇಕ. ಆದರೆ ಗ್ರಹಣ ಎಂಬತಕ್ಕಂಥದ್ದಿದ್ದಾಗ ಒಂದಷ್ಟು ಎಚ್ಚರಿಕೆಗಳು ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಮೊದಲು ಗ್ರಹಣ ಎಂಬತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಇದೆ. ಗ್ರಹಣ ನಭೋಮಂಡಲದಲ್ಲಿ ಒಂದು ಕೌತುಕ ಸರಿ, ಆದರೆ ಗ್ರಹಣ ಎಂಬತಕ್ಕಂಥದ್ದಾದಾಗ ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅಂತ ಆಲೋಚನೆ ಮಾಡೋದಾದರೂ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ರಕ್ತಚಂದ್ರವಾಗಿರ್ತಕ್ಕಂಥ, ಅದರಲ್ಲೂ ಸಂಪೂರ್ಣವಾಗಿ ಕೆಂಪಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣವೇ ಹೌದು, ಅದು ಚಂದ್ರಗ್ರಹಣ. ರಾಹುಗ್ರಸ್ತ ಚಂದ್ರಗ್ರಹಣವಾದ್ದರಿಂದ ಈ ಬಾರಿ ಸಂಭವಿಸುವಂಥ ಗ್ರಹಣ ಸ್ವಲ್ಪ ಮಟ್ಟಿಗೆ ಕ್ರೂರತೆ ಇದೆ. ಆದರೆ ಗ್ರಹಣ ಭಾರತಕ್ಕೆ ಕಾಣುತ್ತಾ ಇಲ್ವಾ ಎಂಬತಕ್ಕಂಥದ್ದು ಒಂದು ಪ್ರಶ್ನೆ. ಖಂಡಿತವಾಗ್ಲೂ ಭಾರತಕ್ಕೆ ಕಾಣುತ್ತೆ. ಹಾಗಾಗಿ ಗ್ರಹಣದ ಆಚರಣೆ ಸಹಿತ ಈ ಬಾರಿ ಮಾಡಲೇಬೇಕು. ಗ್ರಹಣದ ಆಚರಣೆ ಅಂತ ನಾವು ಆಲೋಚನೆ ಮಾಡೋದಕ್ಕೂ ಮುನ್ನ, ಗ್ರಹಣ ಅಂತ ಆದಾಗ ಒಂದಷ್ಟು ರಾಶಿ ನಕ್ಷತ್ರಗಳಿಗೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದು ರಾಶಿ ನಕ್ಷತ್ರಗಳಿಗೆ ಮಾತ್ರನಾ? ಸುಂದರವಾದಂಥ ಈ ಪ್ರಕೃತಿ ಮೇಲೂ ಇದೆ, ರಾಜಕೀಯ ರಂಗದಲ್ಲೂ ಇದೆ, ದೇವಾನುದೇವತೆಗಳ ದೇವಾಲಯಗಳ ಧರ್ಮದರ್ಶಿಗಳಾಗಿರಲಿ ಅಥವಾ ಮಠಗಳಾಗಿರಲಿ ಅಥವಾ ಸಾಧು ಸಂತರಿಗಾಗಲಿ ಯಾರೊಬ್ಬರಿಗೂ ತಪ್ಪಿದ್ದಲ್ಲ. ಒಂದು ವಿಚಾರ ನಾವು ಸ್ಪಷ್ಟೀಕರಿಸೋದಾದರೆ, ಯಾವೊಬ್ಬ ವ್ಯಕ್ತಿಗಳಾದರೂ ಇರ್ತಕ್ಕಂಥದ್ದು 27 ನಕ್ಷತ್ರದ ಒಳಗಡೆ. 27 ನಕ್ಷತ್ರ, 12 ರಾಶಿ, ಇನ್ನು ನವಗ್ರಹಗಳೇ. ನವಗ್ರಹಗಳಂತಕ್ಕಂಥದ್ದು 12 ರಾಶಿಗಳಂತಕ್ಕಂಥದ್ದು 27 ನಕ್ಷತ್ರ ಎಂಬತಕ್ಕಂಥದ್ದೇ ಸ್ಪಷ್ಟೀಕರಿಸುವಂಥದ್ದಿದೆ. ಹಾಗಾಗಿ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಒಂದಿಷ್ಟು ಕ್ರೂರತೆಯನ್ನು ತೋರಿಸುತ್ತೆ. ಹಾಗಾಗಿ ಗ್ರಹಣದ ಪೂರ್ವಭಾವಿಯಾಗಿ ಎಚ್ಚರಿಕೆ ವಹಿಸಲೇಬೇಕು. ಅದಕ್ಕಾಗಿ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವಾಗ ಇಲ್ಲಿ ಪರ ವಿರೋಧ ಎರಡೂ ಇರುತ್ತೆ. ಗ್ರಹಣ ಅಂತ ಭಯಡಿಸ್ತಾರಪ್ಪ ಅಂತ ಅಂದುಕೊಳ್ಳೋರು ಇದ್ದೀರಿ. ಅಯ್ಯೋ, ಗ್ರಹಣದ ಮುನ್ನೆಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರಪ್ಪ, ನಮ್ಮ ಜೀವನಕ್ಕೊಂದು ಅನುಕೂಲ ಆಯಿತು ಆಲೋಚನೆ ಮಾಡೋರು ಇದ್ದೀರಿ. ಆದರೆ ಒಂದಂತೂ ಸ್ಪಷ್ಟೀಕರಿಸ್ತೇನೆ, ಗ್ರಹಣದ ಬಗ್ಗೆ ನಾವು ಭಯಡಿಸ್ತಾ ಇಲ್ಲ. ಗ್ರಹಣದ ಪೂರ್ವದ ಅಂದರೆ ಹಿಂದಿನ ಪೂರ್ವದಿಂದಲೂ ಬಂದಂತಹ ಒಂದಷ್ಟು ವಿಧಿವಿಧಾನಗಳನ್ನು ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಗ್ರಹಣದ ಅನುಷ್ಠಾನ ನಾನು ಮಾಡ್ಬೋದು, ನಾನು ನಿಮ್ಮನ್ನು ಮಾಡಿ ಅಂತ ಹೇಳಲ್ಲ. ಆದರೆ ಗ್ರಹಣದ ಬಗ್ಗೆ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಿ. ಆದರೆ ಯಾರು ನಂಬ್ತೀರೋ ಯಾರು ಬಿಡ್ತೀರೋ, ಒಂದಂತೂ ಒಬ್ಬರಂತೂ ನಂಬಲೇಬೇಕು. ಯಾರು ಅಂದರೆ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯರು ಯಾರು ಏನೇ ಹೇಳಿ ಒಂದು ಆಲೋಚನೆ ಮಾಡಿ, ನಾವು ಹೇಳ್ತಕ್ಕಂಥದ್ದು ನಿಮ್ಮ ಒಳಿತಿಗಾಗಿ. ಗರ್ಭಿಣಿ ಸ್ತ್ರೀಯರು ನಿಮಗೆ ಲಾಸ್ ಆಗದಿರೇ ಇರ್ಬೋದು ಅಥವಾ ನಿಮ್ಮ ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳದಿರೇ ಇರ್ಬೋದು, ಆದರೆ ನಿಮ್ಮ ಗರ್ಭದಲ್ಲಿದೆಯಲ್ಲ ಮಗು, ಅದ್ರ ಬಗ್ಗೆ ಒಂದು ಚಿಂತನೆ ಬೇಕಾಗತ್ತೆ. ಇವತ್ತು ನಾವು ತಲೆ ಬಿಸ್ಕೊಂಡು ನಡೆದರೆ ನಾಳೆ ಹುಟ್ಟೋ ಮಗು ಅಂಗವಿಕಲತೆ ಆಗಿ ಅಥವಾ ಬುದ್ಧಿಭ್ರಮಣೆ ಆಗಿ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗೀಡಾದರೆ ಜೀವನದುದ್ದಕ್ಕೂ ನೋಡಿ ಕಣ್ಣೀರು ಹಾಕುವಂಥದ್ದು ಆ ತಂದೆ ತಾಯಿ ಗುಣ ಆಗಿಬಿಡುತ್ತೆ. ಅದಕ್ಕಾಗಿ ಗ್ರಹಣದ ಪೂರ್ವಭಾವಿಯಾಗಿ ತಿಳಿಸುವಂಥ ಒಂದಷ್ಟು ಕ್ರಮಗಳನ್ನು, ಇದು ಬರೀ ಆನಂದ್ ಗುರೂಜಿಯವರು ಮಾತ್ರ ಅಲ್ಲ, ಇಲ್ಲಿವರೆಗೂ ಗ್ರಹಣದ ಬಗ್ಗೆ ಸಾಕಷ್ಟು ಜನ ಮಹನೀಯರು, ಸಾಧು ಸಂತರು, ಗುರುಗಳು ಅಥವಾ ಜ್ಯೋತಿಷ್ಯರು ಅಥವಾ ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅತ್ತೆ ಮಾವ ತಂದೆ ತಾಯಿ ಹಿರಿಯರು ಪ್ರತಿಯೊಬ್ಬರು ಹೇಳ್ತಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸ್ವಲ್ಪ ತಲೆಬೀಸಿ ನಡೆಯುವಂಥದ್ದು ಇದೆ. ಇಲ್ಲ ಅಂತ ನಾನು ಹೇಳಲ್ಲ. ಏನೇ ಆದರೂ ಗರ್ಭಿಣಿ ಸ್ತ್ರೀಯರಿಗೆ ನಾನು ಹೇಳೋದು ಒಂದು ಕಿವಿ ಮಾತು, ಯಾರ ಮಾತು ನೀವು ಕೇಳ್ತಿರೋ ಬಿಡ್ತಿರೋ, ಗ್ರಹಣದ ಪೂರ್ವಕಾಲ, ಗ್ರಹಣದ ಕೊನೆಯ ಕಾಲ ಅಂದರೆ ಗ್ರಹಣದ ಪ್ರಾರಂಭ ಮತ್ತು ಅಂತ್ಯಕಾಲದಲ್ಲಿ ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರಿ. ಯಾಕೆಂದರೆ ನಿಮಗಾಗಿ ಅಲ್ದಿದ್ರೂ ನಿಮ್ಮ ಗರ್ಭದಲ್ಲಿರ್ತಕ್ಕಂಥ ಮಗುವಿಗಾಗಿ. ಗ್ರಹಣ ಎಂಬತಕ್ಕಂಥದ್ದು ಸೂರ್ಯ ಚಂದ್ರರಿಗೂ ತಪ್ಪಿದ್ದಲ್ಲ. ಆದರೆ ಈ ಬಾರಿ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಒಂದಷ್ಟು ಕ್ರೂರತೆ ಇದೆ. ಅದರಲ್ಲೂ ಸಾಕಷ್ಟು ಸಮಯ ಇದೆ. ಪ್ರತಿ ಬಾರಿ ಗ್ರಹಣಗಳು ಒಂದಿಷ್ಟು ಕಾಲ ಮಾತ್ರ ಇರ್ತಿತ್ತು. ಆದರೆ ಈ ಬಾರಿ ಸಂಭವಿಸುವಂಥ ಗ್ರಹಣ ಒಂದಷ್ಟು ಹೊತ್ತೇ ಇದೆ. ಹಾಗಾಗಿ ಗ್ರಹಣ ಕಾಲ ಎಂಬತಕ್ಕಂಥದ್ದು, ಅದರಲ್ಲೂ ಈ ಬಾರಿ ಸಂಭವಿಸುವಂತಹದ್ದು ಕುಂಭರಾಶಿಯಲ್ಲಿ ಇದೆ.
ಕುಂಭರಾಶಿ ಆದ್ದರಿಂದ ರಾಶಿಗೆ ಸ್ವಕ್ಷೇತ್ರಾಧಿಪತಿ ಶನಿ. ಈಗಾಗಲೇ ಕುಂಭರಾಶಿಯವರು ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಅವರ ನೋವು ಹೇಳಲಿಕ್ಕಾಗ್ತಿಲ್ಲ. ಮಾನಸಿಕವಾಗಿ ಸಾಕಷ್ಟು ಕುಗ್ಗು ಹೋಗ್ತಾ ಇದ್ದಾರೆ. ಆರೋಗ್ಯದಲ್ಲೂ ಸ್ವಲ್ಪ ಹಿಂದಿದ್ದಾರೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳಷ್ಟು ಕುಗ್ಗುತ್ತಾ ಇದ್ದಾರೆ. ಅಷ್ಟೇ ಯಾಕೆ, ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಹೆಗಲೇರ್ತಾನೆ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಮತ್ತಷ್ಟು ಸಮಸ್ಯೆ ತಂದೊಡ್ಡುತ್ತಾ ಇದೆ. ಆದರೆ ಕುಂಭರಾಶಿಯವರಿಗೆ ಮಾತ್ರನಾ? ಕುಂಭರಾಶಿಯಲ್ಲಿ ಗ್ರಹಣ ಸಂಚಾರ. ಆದರೆ ಕುಂಭರಾಶಿಗೆ ಗ್ರಹಣವಾದರೂ ಸುತ್ತಮುತ್ತಿರ್ತಕ್ಕಂಥ ಅಂದರೆ ಅದರ ಎಡ ಮತ್ತು ಬಲ ಮತ್ತು ಅದರ ದಿಕ್ಕುಗಳ ಪ್ರಕಾರ ಬೇರೆ ರಾಶಿಗಳ ಮೇಲೂ ಒಂದಷ್ಟು ದುಷ್ಪರಿಣಾಮ ಇದೆ. ಇನ್ನು ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದರೆ ಗ್ರಹಣ ಅಂತಕ್ಕಂಥದ್ದು ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವೇ ಸರಿ. ಯಾಕೆಂದರೆ ಗ್ರಹಣ ಆಗಿಂದಾಗಲೇ ಸಂಭವಿಸ್ತಾನೇ ಇರುತ್ತೆ. ಆದರೆ ಗ್ರಹಣ ಎಂಬತಕ್ಕಂಥದ್ದು ಹೀಗಿದೆ ಅಂತ ಹೇಳುವಂಥ ವಿಜ್ಞಾನಿಗಳು ಗ್ರಹಣ ಬಂದಾಗ ಒಂದಷ್ಟು ಜನ ಹೇಳ್ತಾರೆ ಬರಿಗಣ್ಣಿನಿಂದ ನೋಡಬಹುದು, ಇನ್ನಷ್ಟು ಜನ ಹೇಳ್ತಾರೆ ಬರಿಗಣ್ಣಿನಿಂದ ನೋಡಬಾರ್ದು, ಮತ್ತಷ್ಟು ಜನ ಹೇಳ್ತಾರೆ ಗ್ರಹಣ ಎಂಬತಕ್ಕಂಥದ್ದು ಒಂದು ಪ್ರಕ್ರಿಯೆ ಮಾತ್ರ. ಯಾರು ಏನೇ ಹೇಳಿದ್ರು ಗ್ರಹಣದಿಂದ ನೋವು ಅನುಭವಿಸುವಂಥದ್ದು ಈ ಪ್ರಕೃತಿಯ ಮಡಿಲಲ್ಲಿ ಸಾಕಷ್ಟು ಇದೆ. ಬರೀ ಒಂದು ಹುಣ್ಣಿಮೆ ಅಂದಾಗ ಸಮುದ್ರ ಆಕರ್ಷಣೆ ಇರುತ್ತೆ, ಉಕ್ಕಿ ಹರಿಯುತ್ತೆ. ಹಾಗೆ ಒಂದು ಗ್ರಹಣ ಅಂದಾಗ ಅದು ಕಡಲ ತೀರ ಮತ್ತಷ್ಟು ದಾರಿ ತಪ್ಪತ್ತೆ. ಈ ಪ್ರಕೃತಿಯಲ್ಲಾಗುವಂಥ ವಿಸ್ಮಯಗಳಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ನೋಡಿ, ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣಗಳು, ಪರ್ವಕಾಲಗಳು, ಇದು ಮನುಷ್ಯನಿಗಿನ್ನ ಮೃಗಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಹಳ ಬೇಗ ಗೊತ್ತಾಗುತ್ತೆ. ಹಾಗಾಗಿ ಒಂದು ಸುನಾಮಿ ಇರಲಿ, ಒಂದು ಪ್ರವಾಹ ಇರಲಿ, ಒಂದು ಬಿರುಗಾಳಿ ಇರಲಿ, ಇದರ ಪೂರ್ವಭಾವಿಯಾಗಿ ಒಂದಷ್ಟು ಪಕ್ಷಿ ಪ್ರಾಣಿಗಳು ಇವತ್ತಿಗೂ ಅದನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಈ ಬಾರಿ ಸಂಭವಿಸುವಂತಹ ಈ ಚಂದ್ರಗ್ರಹಣ ಒಂದಷ್ಟು ಕ್ರೂರತೆ ಇರೋದರಿಂದ ಈಗಾಗಲೇ ಗ್ರಹಣದ ಮುನ್ಸೂಚನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಹಿರಿಯರಿಗೆ ಅನಾರೋಗ್ಯ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ವಯಸ್ಸಲ್ಲಿರ್ತಕ್ಕಂಥವರು ಸಹಿತ ಅಕಾಲ ಮೃತ್ಯುಗಳಿಗೆ ಈಡಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರತಿ ವರ್ಷಕ್ಕೂ ಈ ವರ್ಷದ ಈ ಒಂದು ಚಂದ್ರಗ್ರಹಣಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಶಾಸ್ತ್ರಬದ್ಧವಾಗಿ ಸೈಂಟಿಫಿಕ್ ಆಗಿ ಒಂದು ಪ್ರಮಾಣ ಆದರೆ ಶಾಸ್ತ್ರಬದ್ಧವಾಗಿ ಏನೆಲ್ಲ ಮಾಡಿಕೊಳ್ಬೇಕು, ಜೊತೆಗೆ ಯಾವೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ, ಆ ವ್ಯವಸ್ಥೆಗಳಿಗೆ ಪೂರ್ವಭಾವಿಯಾಗಿ ಹೇಗಿದೆ, ಮೊದಲು ಗ್ರಹಣ ಸ್ಪರ್ಶಕಾಲ, ಮಧ್ಯಕಾಲ, ಮೋಕ್ಷಕಾಲ, ಅದಾದ ನಂತರ ಇನ್ನು ತಿಥಿವಾರ ನಕ್ಷತ್ರ, ಜೊತೆಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಯಾವ ಯಾವ ನಕ್ಷತ್ರಗಳಿಗೆ, ಮತ್ತು ರಾಶಿಯಲ್ಲಿ ಪ್ರಧಾನ ಕುಂಭರಾಶಿ ಇರ್ಬೋದು, ಆದರೂ ನಕ್ಷತ್ರಗಳಿದೆಯಲ್ಲ ಎಲ್ಲವನ್ನು ತಿಳ್ಕೊಳ್ಳೋಣ. ಈ ಬಾರಿ ಗ್ರಹಣ ಎಂಬತಕ್ಕಂಥದ್ದು ಶ್ರೀ ವಿಶ್ವವಸುನಾಮ ಸಂವತ್ಸರೆ ಭಾದ್ರಪದ ಶುದ್ಧ ಪೌರ್ಣಮಿ 7-9-2025 ಭಾನುವಾರ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿದೆ. ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಕ್ಕಂಥದ್ದು. ಗ್ರಹಣ ಸಮಯ ಎಂಬತಕ್ಕಂಥದ್ದು 7-9-2025 ಭಾನುವಾರ ರಾತ್ರಿ. ಗ್ರಹಣ ಸ್ಪರ್ಶಕಾಲ ರಾತ್ರಿ 9 ಗಂಟೆ 56 ನಿಮಿಷಕ್ಕೆ, 9 ಗಂಟೆ 56 ನಿಮಿಷ ರಾತ್ರಿ. ಗ್ರಹಣ ಮಧ್ಯಕಾಲ ಮಧ್ಯರಾತ್ರಿ 11 ಗಂಟೆ 42 ನಿಮಿಷ. ಗ್ರಹಣ ಮಧ್ಯಕಾಲ ಅಂದರೆ ಗ್ರಹಣ ಮಧ್ಯಕಾಲ ಅಂತೇನಿದೆಯೋ ಅದು 11 ಗಂಟೆ 42 ನಿಮಿಷ. ಗ್ರಹಣ ಮೋಕ್ಷಕಾಲ ಮಧ್ಯರಾತ್ರಿ 1 ಗಂಟೆ 22 ನಿಮಿಷ. ಮೋಕ್ಷಕಾಲ 1 ಗಂಟೆ 22 ನಿಮಿಷ. ಗ್ರಹಣ ಭಾರತ ದೇಶಕ್ಕೆ ಕಾಣುವುದರಿಂದ ಗ್ರಹಣದ ಆಚರಣೆ ಈ ಬಾರಿ ಇದೆ. ಇನ್ನು ತರ್ಪಣಾದಿ ವಿಚಾರಗಳು, ಈ ತರ್ಪಣ ಎಂಬತಕ್ಕಂಥದ್ದು ತಿಳ್ಕೊಳ್ಳೇಬೇಕು. ಯಾಕೆಂದರೆ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಗ್ರಹಣ ಕಾಲ, ಅಮಾವಾಸ್ಯೆ ಮತ್ತು ಪೌರ್ಣಮಿ ಇಂತಹ ಪರ್ವಕಾಲಗಳು, ಇಂತಹ ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ತಿಲತರ್ಪಣವನ್ನು, ಜಲತರ್ಪಣವನ್ನು ಕೊಡೋದು ಭಾಳ ಶ್ರೇಯಸ್ಸು. ಹಾಗಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡೋದಾದರೆ 7-9-2025 ಭಾನುವಾರ ಮಧ್ಯರಾತ್ರಿ ಗ್ರಹಣ ಸ್ಪರ್ಶಕಾಲದಿಂದ ಮಧ್ಯಕಾಲದ ಒಳಗೆ ತರ್ಪಣವನ್ನು ಕೊಡಬೇಕು. ಅದು ಯಾವಾಗ? ಮಧ್ಯರಾತ್ರಿ 11 ಗಂಟೆ 31 ನಿಮಿಷದಿಂದ 12 ಗಂಟೆ 17 ನಿಮಿಷದ ಒಳಗಾಗಿ ತರ್ಪಣವನ್ನು ಕೊಡುವಂಥ ಸಮಯ. ಮತ್ತೊಮ್ಮೆ ಹೇಳ್ತೀನಿ, 11 ಗಂಟೆ 31 ನಿಮಿಷದಿಂದ 12 ಗಂಟೆ 17 ನಿಮಿಷದ ಒಳಗಾಗಿ ಈ ಒಂದು ಮಧ್ಯಕಾಲದಲ್ಲಿ ತರ್ಪಣವನ್ನು ಕೊಡಬೇಕು. ಗ್ರಹಣ ಶಾಂತಿ ಎಂಬತಕ್ಕಂಥದ್ದು ಇಲ್ಲಿ ಎಲ್ಲರ ಕಿವಿ ಈ ಕಡೆ ಇರಬೇಕು.
ಗ್ರಹಣ ಶಾಂತಿ ಯಾರ್ಯಾರು ಮಾಡಬೇಕು? ಗ್ರಹಣ ಶಾಂತಿ ಎಂಬತಕ್ಕಂಥದ್ದು ಆರಿದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷಾ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ಮತ್ತೊಮ್ಮೆ ಹೇಳ್ತೇನೆ, ಆರಿದ್ರ, ಸ್ವಾತಿ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಮತ್ತು ಕುಂಭರಾಶಿ. ಕುಂಭರಾಶಿ ರಾಶಿ ಅಂತ ತೆಗೆದುಕೊಂಡ್ರೆ ಕುಂಭರಾಶಿ ಮಾತ್ರ, ಆದರೆ ನಕ್ಷತ್ರ ಅಂತ ತೆಗೆದುಕೊಂಡಾಗ ಇಷ್ಟೆಲ್ಲ ಇರುತ್ತೆ. ಆದರೂ ಈ ಒಂದು ಕಾಲದಲ್ಲಿ ಗ್ರಹಣ ಮುಗಿಯುವವರೆಗೂ ಒಂದಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಯಸ್ಸು. ಯಾಕೆಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೋಷಗಳಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ, ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಗ್ರಹಣ ಕಾಲ ಎಚ್ಚರಿಕೆ ವಹಿಸಬೇಕು. ಇನ್ನು ಗ್ರಹಣ ಕಾಲದಲ್ಲಿ ನೀವು ದಾನ ಮಾಡಬೇಕಾಗಿರ್ತಕ್ಕಂಥ ಪದಾರ್ಥವಾದರೂ ಏನು? ಅಕ್ಕಿ, ಉದ್ದಿನಬೇಳೆ. ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ದಾನ ಮಾಡಬೇಕು. ಹಾಗೆ ಒಂದು ಬೆಳ್ಳಿಯ ರೇಖಿನಲ್ಲೋ ಅಥವಾ ಬೆಳ್ಳಿನಲ್ಲೋ ಒಂದು ಚಂದ್ರನ್ನಾಗಲಿ, ಒಂದು ಸರ್ಪದ ಆಕಾರ ಇರ್ತಕ್ಕಂಥದ್ದಾಗಲಿ, ಇದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಂತರ ಗ್ರಹಣ ಬಿಟ್ಟ ಮೇಲೆ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಶ್ರೇಯಸ್ಸು. ಇದರ ಜೊತೆಗೆ ನೀವು ಆಚರಿಸಬೇಕಾಗಿರ್ತಕ್ಕಂಥದ್ದು ಏನೆಂದರೆ, ಪ್ರತಿಯೊಬ್ಬರು ಸಹಿತ ಪಂಚಾಂಗದಲ್ಲಿ ಗ್ರಹಣ ಕಾಲದಲ್ಲಿ ಹೇಳಬೇಕಾಗಿರ್ತಕ್ಕಂತಹ ಮಂತ್ರಗಳನ್ನು ತಾವು ಪೇಪರಲ್ಲಿ ಬರ್ಕೊಂಡು ನಿಮ್ಮ ಜೊತೆ ಇಟ್ಕೊಳ್ಬೇಕು. ನಿಮ್ಮ ಜೊತೆ ಇಟ್ಕೊಂಡು ಗ್ರಹಣ ಬಿಟ್ಟಾದ ನಂತರ ಸ್ನಾನ ಮಾಡಿದ ಮೇಲೆ ಮತ್ತೊಮ್ಮೆ ದೇವರಿಗೊಂದು ನಮಸ್ಕಾರ ಮಾಡಿ, ಶಿವಪಾರ್ವತಿಯರಿಗೆ ನಮಸ್ಕಾರ ಮಾಡಿ, ಅದಾದ ನಂತರ ಅದನ್ನು ದಾನವಾಗಿ ಕೊಡಬೇಕು. ಏನೇ ಆದರೂ ಈ ಬಾರಿ ಗ್ರಹಣ ಕಾಲ ಒಂದಷ್ಟು ಕೆಟ್ಟದ್ದಾಗಿದೆ, ಮಾನಸಿಕವಾಗಿ ಒತ್ತಡ ಎದುರಾಗುತ್ತೆ. ಒಂದಷ್ಟು ಜನ ನಾಯಕರನ್ನಾಗಲಿ, ಒಂದಷ್ಟು ಜನ ಹಿರಿಯರನ್ನಾಗಲಿ, ಒಂದಷ್ಟು ಜನ ಸಮಾಜದಲ್ಲಿ ಬಹಳ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥವ್ರಿಗಾಗಲಿ ಸಂಕಷ್ಟಗಳು, ಕಷ್ಟಗಳು, ಸಾವು ನೋವುಗಳು ತಪ್ಪಿದ್ದಲ್ಲ. ಇದು ಪ್ರತಿ ಗ್ರಹಣದಲ್ಲೂ ಅದರ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಅಂತಾರಲ್ಲ, ಅದರ ಮುಂಚಿತವಾಗಲಿ ನಂತರ ಆಗಲಿ ಇದು ಸಂಭವಿಸುತ್ತೆ. ಯಾವಾಗಲೂ ಇರ್ತಕ್ಕಂಥದ್ದೇ ಇಲ್ವಾ? ಯಾವಾಗಲೂ ಇರೋದೇ ಅದು ಸಹಜ ಅಂತ ನೀವು ಹೇಳ್ಬೋದು. ಆದರೆ ಈ ಬಾರಿ ಗ್ರಹಣ ಎಂಬತಕ್ಕಂಥದ್ದು ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ, ಅದರಲ್ಲೂ ಕುಂಭರಾಶಿಯಲ್ಲಿರೋದ್ರಿಂದ ಈಗಾಗಲೇ ಕುಂಭರಾಶಿಯವರಿಗೆ 7.5 ಇನ್ನೇನು ಕಡೆಗಾಲದಲ್ಲಿದ್ದು 2.5 ವರ್ಷ ಭಾಳ ಸಂಕಷ್ಟದಲ್ಲಿದ್ದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದಾರಲ್ಲ. ಹಾಗಾಗಿ ಈ ಕಡೆ ಶನಿಯಿಂದ ತೊಂದರೆ, ಆ ಕಡೆ ಚಂದ್ರ ಮನಸ್ಕಾರಕನಿಂದ ತೊಂದರೆ, ಜೊತೆಗೆ ರಾಹು ಸಾಮಾನ್ಯವಾದ್ದಲ್ಲ. ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ರಾಹು ಯಾರ ಜಾತಕದಲ್ಲಿದ್ದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬತ್ತು. ಅದರಲ್ಲೂ ಮಕರ ಬಹಳ ಕಷ್ಟದಲ್ಲಿದ್ದೀರಿ. ಇನ್ನು ಕನ್ಯಾ, ಸಿಂಹ, ವೃಷಭ ಈ ಭಾಗದಲ್ಲೂ ಸಮಸ್ಯೆ ಇದೆ. ಏನೇ ಇದ್ದರೂ ತಪ್ಪಿಸ್ಕೊಳ್ಬೇಕಾದ್ರೆ ಒಂದೇ ದಾರಿ ಇರೋದು, ಭಗವಂತ ನಿನ್ನ ಪಾದ ಒಂದೇನಪ್ಪ ನನ್ನ ಗಟ್ಟಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ದೇವಾಲಯಗಳಲ್ಲಿ ಗ್ರಹಣ ಶಾಂತಿ ಪ್ರಯುಕ್ತ ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡೋದಾಗಿ ಎಲ್ಲ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಗೆ ಸಮೀಪದಲ್ಲಿ ನಿಮಗೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ, ಅಥವಾ ಯಾವ ಗುರುಗಳು, ಯಾರು ಆಧ್ಯಾತ್ಮಿಕರು ಒಂದು ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ತಾವು ನಡೆಯೋದು ಖಂಡಿತ ತಪ್ಪಲ್ಲ. ಆನಂದ್ ಗುರುಜಿಯವರು ಹೇಳಿದ ಮಾತನ್ನು ಅಷ್ಟೇ ನೀವು ಆಲಿಸಬೇಕು ಅಂತಲ್ಲ. ಸಮಾಜದಲ್ಲಿ ಆಗು ಹೋಗುಗಳಂತಕ್ಕಂಥದ್ದು ಕಣ್ಣಿಗೆ ಕಟ್ಟುವಂಥ ರೀತಿ ಎಲ್ಲವೂ ನಡೀತಾ ಇದೆ. ಹಾಗಾಗಿ ನಾವು ಎಚ್ಚರಿಕೆ ವಹಿಸಬೇಕಾದ್ದು ಧರ್ಮ. ಇನ್ನು ಗ್ರಹಣ ಕಾಲದಲ್ಲಿ ನೋಡಿ, ಈಗಾಗಲೇ ಮಳೆಯ ಸಾಕಷ್ಟು ಆವಹನೆಯಿಂದ, ಅಂದರೆ ಸಾಕಷ್ಟು ಮಳೆ ಬರ್ತಿರೋದ್ರಿಂದ ಪ್ರವಾಹಗಳು, ಜೊತೆಗೆ ಹಳ್ಳಿಗಳು, ಗ್ರಾಮಗಳಲ್ಲಿರ್ತಕ್ಕಂಥವರು, ಒಂದಷ್ಟು ಸಿಟಿಗಳಲ್ಲೂ ಸಹಿತ ನೀರು ನುಂಬಿಕೊಂಡು ನೀರು ಬರ್ತಾ ಇರತಕ್ಕಂಥದ್ದು, ಆ ನೀರು ಎಲ್ಲ ಕಡೆ ಆವರಿಸ್ತಾ ಇರೋದ್ರಿಂದ ಸಾಕಷ್ಟು ಲಾಸಿಗೆ ನಾವು ಒಳಗಾಗ್ತಾ ಇದ್ದೀವಿ. ಇನ್ನು ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂಥ ವಿಸ್ಮಯಗಳನ್ನು ಇದೆಲ್ಲ ನೋಡೋದಾದರೆ ಬೆಟ್ಟಗಳು ಕುಸಿತ ಆಗ್ತಕ್ಕಂಥದ್ದು, ಮಾನವ ಸಂಕುಲನಕ್ಕೆ ಒಂದಷ್ಟು ತೊಂದರೆ ಆಗ್ತಕ್ಕಂಥದ್ದು ಇದೆ. ಇದರ ಮಧ್ಯದಲ್ಲಿ ರಾಜಕೀಯವಾಗಿ ಆಲೋಚನೆ ಮಾಡೋದಾದರೆ ಬರೀ ಹೆಚ್ಚಾಟ ಆಡ್ತಕ್ಕಂಥದ್ದು, ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು, ಹೀಗೆ ಒಬ್ಬರ ಮೇಲೊಬ್ಬರು ಕಿರ್ಚಾಡ್ಕೊಳ್ತಕ್ಕಂಥದ್ದು, ನೋಡುವವರಿಗೆ ನಗಪಾಟ್ಲಾಗ್ತಕ್ಕಂಥದ್ದು, ಇದೆಲ್ಲ ಒಂದು ಕಡೆ. ಇದನ್ನು ದಾಟಿ ಮುಂದಾಗುವಂತಹ ಪ್ರಕ್ರಿಯೆ ಇದೆಯಲ್ಲ, ಬಹುಶಃ ಈ ಗ್ರಹಣದಿಂದ 18 ಅಥವಾ 26 ದಿವಸದೊಳಗಾಗಿ, 18 ಅಥವಾ 26 ದಿನದ ಒಳಗಾಗಿ ನಡೆಯುವಂತಹ ಪ್ರಕ್ರಿಯೆಗಳು ಬಹಳ ದೂರದಲ್ಲಿದೆ, ಬಹಳ ಕಷ್ಟದಲ್ಲಿದೆ, ಬಹಳ ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಈ ಬಾರಿ ಗ್ರಹಣದ ಕ್ಯಾಲ್ಕುಲೇಷನ್ಸ್ ಮಾಡುವಾಗ, ಗ್ರಹಣದ ಬಗ್ಗೆ ಒಂದಷ್ಟು ಲೆಕ್ಕಾಚಾರ ಹಾಕುವಾಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ನೋಡಿ, ಧರ್ಮಸ್ಥಳ ಇತ್ತೀಚೆಗೆ ನಡೀತಿರ್ತಕ್ಕಂಥ ಅವಘಡಗಳನ್ನು ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳ ಎಂಬತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮಸ್ಥಳ ಎಂಬತಕ್ಕಂಥದ್ದು ಒಂದು ಮೇರು ಶಿಖರದಂತಿರ್ತಕ್ಕಂಥದ್ದು.
ಅಂತಹ ಧರ್ಮಸ್ಥಳಕ್ಕೂ ಒಂದು ಕಪ್ಪು ಚುಕ್ಕೆ ಎದುರಾಗುವಂಥ ಕಾಲ ಎದುರಾಯಿತು. ಆದರೆ ಎಲ್ಲವೂ ಒಂದು ಕಾಲ, ಆ ಕಾಲ ದಾಟಿದ್ರೆ ಎಲ್ಲವೂ ತಾನಾಗ್ತಾನೆ ಹೋಗುತ್ತೆ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಆತನ ಲಿಖಿತದಂತೆ ನಡಿಬೇಕು. ಆದರೆ ಹರಿಹರ ಬ್ರಹ್ಮಾದಿಗಳಿಗೂ ಕಷ್ಟ ತಪ್ಪಿದ್ದಲ್ಲ. ಹಾಗಾಗಿ 18ರಿಂದ 26ರ ಮಧ್ಯದಲ್ಲಿ ಸಂಭವಿಸುವಂತಹದ್ದು ಜಲಪ್ರಳಯಗಳಾಗ್ಬೋದು, ಜೊತೆಗೆ ಒಂದಷ್ಟು ಜನ ವ್ಯಕ್ತಿಗಳನ್ನು ನಾವು ಕಳ್ಕೊಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ ಮಾತಿನ ಘರ್ಷಣೆ ಹೋಗಿ ಕೈ ಮಿಲಾಯಿಸಿ ಒಬ್ಬರಿಗೊಬ್ಬರಲ್ಲಿರ್ತಕ್ಕಂಥ ಬಂಧುತ್ವ ಬಾಂಧವ್ಯವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಬರುತ್ತೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 4 ಜನ 4 ದಿಕ್ಕಲ್ಲಿ ಆಲೋಚನೆ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ. ಯಾಕೆಂದರೆ ಈ ಗ್ರಹಣ ಈ ಬಾರಿ ಕುಂಭರಾಶಿಯಲ್ಲಿ, ಜೊತೆಗೆ ಕುಂಭದಲ್ಲಿರ್ತಕ್ಕಂತಹ ಸಮಸ್ಯೆಯಿಂದ ಮುಂಬರ್ತಕ್ಕಂಥ ಒಂದಷ್ಟು ರಾಶಿಗಳ ಮೇಲೆ ಬೀಳುವಂಥ ಈ ಪರಿಣಾಮ, ಆ ಪ್ರಭಾವ ಅಷ್ಟು ಕ್ರೂರವಾಗಿರುತ್ತೆ. ಅದಕ್ಕಾಗಿ ತಪ್ಪದಿರ ಈ ಬಾರಿ 27 ನಕ್ಷತ್ರಗಳಲ್ಲಿ ಕನಿಷ್ಠ ಪಕ್ಷ 16 ನಕ್ಷತ್ರಗಳಲ್ಲಿ ಸಹಿತ ಜಪ ತಪ ಅನುಷ್ಠಾನ ನಡೀತಾ ಇದೆ. ಅದರಲ್ಲಿ 9 ರಾಶಿಗಳಲ್ಲಿರ್ತಕ್ಕಂಥವರು ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿ ಜಪತಪಗಳನ್ನು ಮಾಡ್ತಾ ಇದ್ದಾರೆ. ನಾವು ಸಹಿತ ಈ ಬಾರಿ ಗ್ರಹಣ ಕಾಲದ ಈ ಸಮಸ್ಯೆಗಳು, ಈ ಕಷ್ಟ ಕಾರ್ಪಣ್ಯಗಳು, ಆಗುವಂಥ ದುಷ್ಪರಿಣಾಮಗಳು ಎಲ್ಲವೂ ದೂರ ಆಗಲಿ ಅಂತ ಹೇಳಿ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಕಲ್ಯಾಣೋತ್ಸವ ಸಹಿತ ನಡೀತಾ ಇದೆ. ಕಾರಣ ಕ್ಷೇತ್ರಕ್ಕೆ ಸಂಭವಿಸಿರ್ತಕ್ಕಂಥ ಕಾರ್ಮೋಡ ಇರ್ಬೋದು, ಅಥವಾ ಜಗತ್ತಿನಲ್ಲಾಗ್ತಿರ್ತಕ್ಕಂಥ ಅವಘಡಗಳಿರ್ಬೋದು, ಇದೆಲ್ಲವೂ ದೂರ ಆಗಬೇಕು ಅಂದರೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದು ವಿಶೇಷವಾಗಿರುವಂಥ ಅನುಷ್ಠಾನ ಆಗಬೇಕು. ಅದಕ್ಕಾಗಿ ಧರ್ಮಸ್ಥಳದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಸಹಿತ ಅಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿನ ಕಾವಂದರು ಮತ್ತು ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ಸಿಬ್ಬಂದಿ. 8ನೇ ತಾರೀಕು ಸೋಮವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಕಲ್ಯಾಣೋತ್ಸವ ಸಹಿತ ನಡೀತಾ ಇದೆ. ಕಲ್ಯಾಣ ಅಂತಕ್ಕಂಥದ್ದನ್ನು ನಾವು ತಿರುಮಲ ತಿರುಪತಿಯಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಪ್ರಪ್ರಥಮವಾಗಿ ಧರ್ಮಸ್ಥಳದ ಇತಿಹಾಸದಲ್ಲೇ ಇದು ಮೊದಲು ಅಂತ ಹೇಳ್ತಾರೆ. ಕಾರಣ ಈ ಗ್ರಹಣ ಛಾಯೆ ಮತ್ತು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಾರ್ಮೋಡದ ಛಾಯೆ ಎಲ್ಲವೂ ದೂರ ಆಗಬೇಕು, ಲೋಕ ಕಲ್ಯಾಣಾರ್ಥ ಆಗಬೇಕು. ಅದಕ್ಕಾಗಿ ಅಲ್ಲಿನ ಕಾವಂದರಾದಂತಹ ಡಾಕ್ಟರ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಸಿಬ್ಬಂದಿ ಎಲ್ಲರೂ ಸಹಿತ ಆಲೋಚನೆ ಮಾಡಿ ಇಂತಹ ಒಂದು ಧರ್ಮ ಕಾರ್ಯವನ್ನು ನಡೆಸ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲೂ ಈ ನಿಮ್ಮ ಆನಂದ್ ಗುರುಜಿಯವರು ಪಾಲ್ಗೊಳಿಸ್ತಕ್ಕಂತಹದ್ದು, ಅವರು ಸಹಿತ ಅಲ್ಲಿ ನಿಲ್ಲುವಂಥದ್ದು, ಅನುಷ್ಠಾನಗಳನ್ನು ಮಾಡುವಂತಹದ್ದು, ಶಿವ ಸಾನ್ನಿಧ್ಯದಲ್ಲಿ ಕಲ್ಯಾಣೋತ್ಸವ ಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಿ ಬಂದಂತಹ ಭಕ್ತರ ಕೈನಲ್ಲಿ ಒಂದು ಮಹಾ ಸಂಕಲ್ಪವನ್ನು ಮಾಡಿಸುವಂತಹ ಕೈಂಕರ್ಯ ಈ ನಿಮ್ಮ ಆನಂದ್ ಗುರುಜಿಯವರು ಮಾಡ್ತಿದ್ದಾರೆ. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಆಹಾರ ಪದ್ಧತಿಗಳನ್ನು ಮಧ್ಯಾಹ್ನ 12 ಗಂಟೆ ನಂತರ ತಿನ್ನಬಾರದು ಅಂತಿದೆ. 12ರಿಂದ ಹಾಗೂ ಈಗೂ ಸಮಯ ಅಂದರೆ 2 ಗಂಟೆವರೆಗೂ. ಇನ್ನು ವಯಸ್ಸಾಗಿರ್ತಕ್ಕಂಥವರು, ವೃದ್ಧರು, ಸಣ್ಣ ಪುಟ್ಟ ಮಕ್ಕಳು, ತಡಿಲಿಕ್ಕೆ ಆಗದಿರತಕ್ಕಂಥವರು, ಅನಾರೋಗ್ಯ ಪೀಡಿತರು, ಅಂಥವರಿಗೆ ಒಂದು 6ರಿಂದ 7 ಗಂಟೆವರೆಗೂ ಒಂದು ಅವಕಾಶ ಇದೆ. 7 ಗಂಟೆ ನಂತರ ಆಹಾರವನ್ನು ತೆಗೆದುಕೊಳ್ಳೋದು ಅಷ್ಟು ಸೂಕ್ತವಲ್ಲ. ಗ್ರಹಣ ಸಹಿತ ಬಹಳ ಬೇಗನೆ ಶುರುವಾಗೋದ್ರಿಂದ ಎಚ್ಚರಿಕೆ ಅಂತಕ್ಕಂಥದ್ದನ್ನು ವಹಿಸಲೇಬೇಕು. ಇನ್ನು ಗ್ರಹಣ ಕಾಲದಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲೂ ಸಹಿತ ಗ್ರಹಣ ಕಾಲ ಸ್ಪರ್ಶಕ್ಕೆ ಅಂದರೆ ಗ್ರಹಣದ ಪ್ರಾರಂಭದಿಂದ ಗ್ರಹಣದ ಅಂತ್ಯಕಾಲದವರೆಗೂ ನಿಮ್ಮ ಮನೆಯ ಮಾಡಿ ಮೇಲೆ ಶಾಂತಿಗೋಸ್ಕರ ಒಂದಷ್ಟು ಮೊಸರನ್ನವನ್ನು ಒಂದು ಎಲೆ ಮೇಲೆ ಒಂದು ತಟ್ಟೆಯಲ್ಲೋ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಹಾಲು, ಮೊಸರು, ತುಪ್ಪ, ಉಪ್ಪಿನಕಾಯಿ ಅಥವಾ ಯಾವುದೋ ಉಪ್ಪು, ಇಂಥ ಹುಣಸೆಹಣ್ಣು, ಇಂತಹ ಪದಾರ್ಥಗಳಲ್ಲಿ ಒಂದು ಸಣ್ಣದಾಗಿ ಒಂದೊಂದು ತುಂಡು ದರ್ಬೆಯನ್ನು ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಗರ್ಭಿಣಿ ಸ್ತ್ರೀಯರು ಮಾತ್ರ 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅದು ಸಾರಿ ಪ್ರತಿಯೊಬ್ಬರೂ ಕಿವಿಯಲ್ಲಿ ಹೇಳತಕ್ಕಂಥ ಮಾತು. ಯಾಕೆಂದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಅವರ ಚಿಂತನೆ ಬೇರೆ, ಆದರೆ ಗರ್ಭಿಣಿ ಸ್ತ್ರೀಯರಿದ್ದಾರಲ್ಲ ಅವರ ಚಿಂತನೆ ಬೇರೆ. ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ತಾವು ವಿಶ್ರಾಂತಿಗೆ ಜಾರತಕ್ಕಂಥದ್ದು ಬಹಳ ಸೂಕ್ತ. ಹಾಗಾಗಿ ಈ ಬಾರಿ ಸಂಭವಿಸುವಂಥ ಗ್ರಹಣ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದಾಗುವಂತಹ ಒಂದಷ್ಟು ಕಷ್ಟಕಾಲ ದೋಷಕಾಲಗಳಂತೆ ಇದೆಯೋ ಅದನ್ನು ದೂರ ಮಾಡಿಕೊಳ್ಬೇಕಾದ್ರೆ ಆದಷ್ಟು ಎಚ್ಚರಿಕೆ ವಹಿಸಬೇಕು. ಗ್ರಹಣ ಕಾಲ ಈ ಬಾರಿ ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಆದ ನಂತರ ರಾಶಿಗಳ ಮೇಲೆ ಬೀಳುವಂತಹ ಈ ದುಷ್ಪರಿಣಾಮ, ಲಾಭ ನಷ್ಟಗಳಂತಾರಲ್ಲ, ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ನನಗೆ ಇಂತಿಂಥ ಗ್ರಹಗಳಿಗೆ ಲಾಭ ಅನ್ನೋದಕ್ಕಿಂತ ಯಾವ ಗ್ರಹ ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ನನಗೆ ಸರಿ ಅಂತ ನನಗನ್ಸುತ್ತೆ. ಆದರೂ ಮೇಷದಿಂದ ಮೀನದವರೆಗೂ ಹೇಳುವಂತಹದ್ದನ್ನು ಸ್ವಲ್ಪ ಆಲಿಸಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಕಷ್ಟದಲ್ಲಿದ್ದೀರಿ. ಕಷ್ಟದಲ್ಲಿರ್ತಕ್ಕಂಥವರಿಗೆ ಇನ್ನಷ್ಟು ಕಷ್ಟ ಕೊಟ್ಟಂಗೆ ಆಗುವಂತಹದ್ದು ಈ ಒಂದು ಪ್ರಥಮದಲ್ಲಿ ಬರ್ತಕ್ಕಂತಹ ಚಂದ್ರಗ್ರಹಣ. ಚಂದ್ರಗ್ರಹಣದಿಂದ ಮೇಷರಾಶಿಯವರಿಗೆ ಲಾಭಕ್ಕಿನ್ನ ನಷ್ಟ ಜಾಸ್ತಿ. ನಷ್ಟ ಅನ್ನೋದು ಹೇಗೆ? ಒಂದು ಆರೋಗ್ಯ, ಎರಡನೇದು ವ್ಯವಹಾರ, ಮೂರನೇದು ಮನಸ್ತಾಪ, ನಾಲ್ಕನೇದು ಉದ್ಯೋಗದಲ್ಲಿ ಕಲಹ, ಇನ್ನು ಐದನೇದು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮಾಡಿರುವಂತಹ ಒಳ್ಳೆಯದು ಸಹಿತ ಕೆಟ್ಟದ್ದಾಯ್ತೇನೋ ಎಂಬತಕ್ಕಂಥ ಚಿಂತನೆ. ಹೀಗೆ ಮೇಷರಾಶಿಯವರು ಒಂದಷ್ಟು ಸಂಕಷ್ಟದಲ್ಲಿದ್ದೀರಿ. ಆದರೆ ಮೇಷರಾಶಿಯವರು ತಪ್ಪದಿರ ತಾವು ಏನು ಮಾಡಬೇಕು ಈ ಸಮಯದಲ್ಲಿ? ಹಾಗೆ ಇದಾದ 9 ದಿನದೊಳಗಾಗಿ, ಮೇಷರಾಶಿಯವರು ಗ್ರಹಣ ಬಿಟ್ಟ 9 ದಿನದೊಳಗಾಗಿ ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಮನೆ ದೇವರು ಅಂತ ತಾವು ಏನು ಅಂದುಕೊಂಡಿದ್ದೀರೋ ಮನೆ ದೇವರ ದರ್ಶನ ಮಾಡತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹಾಗೆ ಅಶ್ವತ್ಥ ವೃಕ್ಷಕ್ಕೆ 9 ದಿನ ನಿರಂತರವಾಗಿ ಪ್ರದಕ್ಷಿಣೆ ಮಾಡಿದ್ರೆ, ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವಾಗೋ ಒಂದು ಸಮಯ ನಿಗದಿಪಡಿಸಿಕೊಂಡು ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಬರೋದ್ರಿಂದ ಮೇಷರಾಶಿಯವರಿಗೆ ಸಂಭವಿಸುವಂತಹ ಗ್ರಹಣ ಛಾಯೆಯ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ನಿಮ್ಮ ರಾಶಿಫಲದಲ್ಲಿ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮಾತೃಕಾರಕ ಅಂದರೆ ತಾಯಿ, ನಿಮ್ಮ ಜನ್ಮದಾತೆಯ ಮಾತನ್ನು ಆಲಿಸಬೇಕು ತಾವು. ಯಾಕೆಂದರೆ ಪ್ರತಿಯೊಬ್ಬ ತಾಯಿಗೂ ತನ್ನ ಮಕ್ಕಳು ಯಾವುದೇ ಮಟ್ಟದಲ್ಲಿ ಏನೇ ಮಾಡಿದ್ರೂ ಸಹಿತ ಎದೆಗುದಿಯುವಂತಹ ಮಕ್ಕಳನ್ನು ಸಹಿತ ಸೆರಗಲ್ಲಿ ಮುಚ್ಚಿಟ್ಕೊಳ್ಳುವಂತಹದ್ದು ಗುಣ ತಾಯಿಯ ಗುಣ. ಅಂತಹ ತಾಯಿಯ ಮಾತನ್ನು ಆಲಿಸಬೇಕು. ಯಾಕೆಂದರೆ ಮೇಷರಾಶಿಯವರು ದುಡುಕಿ ತೀರ್ಮಾನಗಳು ತಂದುಕೊಂಡು ಕಣ್ಣೀರು ಹಾಕ್ಕೊಂಡು ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಕಣ್ಣೀರು ಒರೆಸುವಂತಹದ್ದು ನಿಮ್ಮ ತಾಯಿ ಮಾತ್ರ. ಹಾಗಾಗಿ ಮಾತೃ ಸೇವೆ, ತಾಯಿಯ ಸೇವೆ, ತಾಯಿಯ ಪಾದ ಸೇವೆ ಅದು ಬಹಳ ಮುಖ್ಯ ಮೇಷರಾಶಿಯವರಿಗೆ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಮನಸ್ಸಲ್ಲಾಗುವಂತಹ ಕೆಲವಷ್ಟು ದುಃಖದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಇವತ್ತು ವೃಷಭರಾಶಿಯವರು ಗ್ರಹಣ ಆದ ನಂತರ ತಮ್ಮ ಚಿಂತನೆಗಳೇನಿದೆಯೋ, ತಮ್ಮ ಆಲೋಚನೆ ಏನಿದೆಯೋ ಅದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾದ್ದೇ ಕ್ರಮ. ಯಾಕೆಂದರೆ ನಿಮ್ಮ ಆ ಆಲೋಚನೆಗಳಿಂದ ಒಂದಷ್ಟು ಜನಕ್ಕೆ ತೊಂದರೆ ಅನಿಸುತ್ತೆ, ಮಾನಸಿಕವಾಗಿ ಒತ್ತಡ ಆಗುತ್ತೆ. ಹಾಗೆ ನಿಮ್ಮ ಮೊಣಕಾಲು ಮತ್ತು ಸೊಂಟದ ಭಾಗ ಸಹಿತ ಸ್ವಲ್ಪ ನೋವು ಕೊಡೋ ಸಾಂದ್ರತೆ ಇರುತ್ತೆ. ಹಾಗಾಗಿ ಗ್ರಹಣ ಆದ 16 ದಿನಗಳ ಕಾಲ ನೀವು ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ ಅನುಭವಸ್ಥರ ಮಾತನ್ನು ಆಲಿಸಬೇಕು. ಹಾಗೆ ತಪ್ಪದೀರ ಪ್ರತಿನಿತ್ಯ ಒಂದು ಬೇವಿನ ವೃಕ್ಷವನ್ನು ನೋಡಿ ನಮಸ್ಕಾರ ಮಾಡಬೇಕು. ವೃಷಭರಾಶಿಯವರು ಬೇವಿನ ವೃಕ್ಷವನ್ನು ನೋಡಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸಂಭವಿಸುವಂತಹ ದೋಷಗಳಿಂದ ಬೇಗ ಮುಕ್ತರಾಗ್ತೀರಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಲಾಭ ನಷ್ಟಗಳ ಮಧ್ಯದಲ್ಲಿದೆ. ಶತ್ರುತ್ವ ಹುಟ್ಟು ಹಾಕುತ್ತೆ, ಯಾವಾಗೂ ವೈರತ್ವದಲ್ಲಿ ನೋಡಿಸ್ತಾ ಇರುತ್ತೆ. ಆದರೆ ಮಾನಸಿಕವಾದಂಥ ಒತ್ತಡ ಎದುರಾಗ್ತಿರುತ್ತೆ. ಕಣ್ಗಳಿಗಾಗಲಿ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆ ಆಗಿರಲಿ ಅಥವಾ ನಿಮ್ಮ ಚರ್ಮಕ್ಕಾಗಲಿ ಒಂದಷ್ಟು ಸಮಸ್ಯೆ ಕಾಣಿಸ್ಬೋದು. ಆದರೆ ಇಂತಹ ಸಮಸ್ಯೆಯಿಂದಲೂ ಸಹಿತ ನೀವು ಹೊರಗಡೆ ಬರೋಕ್ಕೆ ಓಂ ನಮೋ ನಾರಾಯಣಾಯ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತುಳಸಿಗೆ ಪ್ರತಿನಿತ್ಯ ಒಂದಷ್ಟು ನೀರು ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಕನಿಷ್ಠ ಪಕ್ಷ 11 ದಿನ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ 1 ಚೊಂಬು ನೀರನ್ನು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ತುಳಸಿಯ ಗಿಡದ ಆ ಒಂದು ಗಿಡದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದವನ್ನು ಮೃತ್ತಿಗೆಯನ್ನು ಹಣೆಗಚ್ಕೊಳ್ಳೋದ್ರಿಂದ ಮಿಥುನ ರಾಶಿಯವರು ಬರ್ತಕ್ಕಂಥ ಸಮಸ್ಯೆಗಳು ಕಷ್ಟಗಳಿಂದ ಪಾರಾಗ್ತೀರಿ. ಯಾಕೆಂದರೆ ತುಳಸಿ ಸಾಮಾನ್ಯವಾದ್ದಲ್ಲ, ಆ ತುಳಸಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ನಿಮ್ಮ ರಾಶಿಗಳಲ್ಲಿ ಸಂಭವಿಸುವಂತಹ ದೋಷಗಳನ್ನು ದೂರ ಮಾಡುವಂಥ ಚೈತನ್ಯ ಇದೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ಲಗ್ನ, ಆರ್ಥಿಕ ಸಂಕಷ್ಟ, ವ್ಯವಹಾರಗಳು ಕೈಬಿಟ್ಟು ಹೋಗ್ತಕ್ಕಂಥದ್ದು, ಸುಮ್ಮನೆ ಆದರೂ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಕೂತಿರ್ತಕ್ಕಂಥವ್ರ ಮೇಲೆ ವ್ಯಾಜ್ಯ ಶುರುವಾಗುವಂಥದ್ದು, ಎಷ್ಟೇ ಪ್ರೀತಿ ವಿಶ್ವಾಸವಾಗಿ ನಿಮ್ಮನ್ನು ಮಾತಾಡ್ಲಿಕ್ಕೆ ಬಂದರೂ ನಿಮ್ಮ ಮುಖದ ವರ್ಚಸ್ಸು ಖಾರವಾಗಿ ನೋಡ್ತಕ್ಕಂಥದ್ದು, 1-2 ಎಲ್ಲವೂ ಅಚಾತುರ್ಯವೇ. ಆದರೆ ಇಂತಹ ಸಮಸ್ಯೆಗಳಲ್ಲಿ ಇನ್ನು ಒಳಿತಾಗಬೇಕು ಅಂದರೆ ಹೇಗೆ? ಒಳಿತನ್ನು ದಯಪಾಲಿಸುವಂತಹದ್ದು ವಿಶ್ವಮಾತೆಯಾದಂತಹ ಗೋಮಾತೆಯಿಂದ. ತಪ್ಪದೀರ 9 ದಿನ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಗೋವಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, 300 ಮುಕ್ಕೋಟಿ ದೇವತೆಗಳು ವಾಸ ಮಾಡತಕ್ಕಂಥ ವಿಶ್ವಮಾತೆ ಗೋಮಾತೆಗೆ ಪ್ರತಿನಿತ್ಯ ನಮಸ್ಕಾರ ಮಾಡಿ ಒಂದಿಷ್ಟು ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದರೆ ಕರ್ಕಾಟಕ ರಾಶಿಯವರಿಗೆ ಸಂಭವಿಸುವಂತಹ ಬರುವಂತಹ ದೋಷಗಳಿಂದ ಮುಕ್ತರಾಗ್ತೀರಿ. ಎಷ್ಟೇ ಆದರೂ ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಚಂದ್ರ, ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕು. ಇನ್ನು ಸಿಂಹರಾಶಿ ಸಿಂಹಲಗ್ನ,
ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ಸರ್ಕಾರಿ ಉದ್ಯಮ ಮಾಡ್ತಕ್ಕಂಥದ್ದು, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಇರ್ತಕ್ಕಂಥದ್ದು, ಏನೇ ಆದರೂ ನಾನು ನಂದು ಈ ಮುಂಚೂಣಿಯಲ್ಲಿ ನಿಂತು ಎಲ್ಲಿಂದೆಲ್ಲರೂ ಸಹಿತ ನಾನೇ ಕಾಣಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಾತು ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತಕ್ಕಂಥ ಆ ಮಂಡಹಟ್ಟಗಳಿದೆಯಲ್ಲ, ಇದು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ದಿರ ನಾವೊಂದು ಪ್ರಪಾತದ ಮೇಲೆ ನಿಂತು ತಲೆಗೆ ಬಗ್ಗು ನೋಡ್ದಿರ ಕಲ್ಜಾರಿ ಬೀಳೋ ಥರ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ನಿಮಗೆ ಸಂಭವಿಸುವಂತಹ ತೊಂದರೆ ತಾಪತ್ರಗಳಿಂದ ಬೇಗ ನೀವು ಮುಕ್ತರಾಗಬೇಕಾದ್ರೆ ಒಂದಷ್ಟು ಪಾರಿಜಾತ ಪುಷ್ಪಗಳಿಂದ ಮಹಾವಿಷ್ಣುವಿಗೆ ಅರ್ಚನೆ ಆಗಬೇಕು. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಭೂಮಿಗೆ ಸಂಬಂಧಪಡ್ತಕ್ಕಂಥ ದೋಷಗಳೇನಾದ್ರು ಕಂಡು ಬಂದಲ್ಲಿ ಹಿಂದಲೇ ವರಹಾದೇವರನ್ನು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ತಾವು ಪ್ರಾರ್ಥನೆ ಮಾಡಿದ್ರು ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಏನೇ ಮಾಡಬೇಕಾದ್ರೂ ರಹಸ್ಯ ನೋಡಬೇಕು. ರಹಸ್ಯವಾಗಿ ಮಾಡುವಂಥ ಕೆಲಸ ಶೀಘ್ರವಾಗಿ ಫಲ ಇದೆ. ಹಾಗಾಗಿ ಎಚ್ಚರಿಕೆ ಇರಲಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಯಾರ ಮಾತು ಕೇಳಲ್ಲ. ನಿಮಗೆ ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ್ದನ್ನು ಕೇಳೋದು ಇಲ್ಲ. ಸಮಸ್ಯೆ ಅಂತಕ್ಕಂಥದ್ದು ದಿನಕ್ಕೊಂದು, ಪರಿಹಾರ ಅಂತಕ್ಕಂಥದ್ದು ಮಾಡಬೇಕ್ಯಾಕೆ ಆ ಪ್ರಕಾರ ಚಿಂತನೆ. ಆದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಯಾರು ಏನು ಹೇಳಿದ್ರು ಸಹಿತ ಕೇಳಲಿಕ್ಕೆ ಆಗದಂಥ ಮನಸ್ಥಿತಿ ನಿಮ್ಮದು. ಇಂಥ ಸಮಯದಲ್ಲಿ ಒಂದಿಡಿಯಷ್ಟು ಉದ್ದಿನಬೇಳೆ, ಒಂದಿಡಿಯಷ್ಟು ತೊಗರಿಬೇಳೆ, ಒಂದಿಡಿಯಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಹತ್ರ ಇಟ್ಟೊಂದು ಪ್ರಾರ್ಥನೆ ಮಾಡಿ. ಕಪ್ಪು ಬಣ್ಣದ ಶ್ವಾನ, ಸಂಪೂರ್ಣ ಕಪ್ಪಿರಬೇಕು. ಅಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಸರಿಸುಮಾರು 16 ದಿನಗಳ ಕಾಲ ಒಂದಷ್ಟು ತಿನ್ನಲಿಕ್ಕೆ ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಸಂಭವಿಸುವಂತಹ ಗ್ರಹಣ ಛಾಯೆಯಿಂದ ಬರ್ತಕ್ಕಂಥ ದೋಷಗಳಿಂದ ಖಂಡಿತ ದೂರ ಇರ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಮಾಡಬೇಕಾದ್ರೂ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಈ ಧರ್ಮದಲ್ಲಿ ಅಂತಹ ವಿಶೇಷವಾಗಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳಿದೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಂತೂ ಕುದುರೆ ಮೇಲಿದ್ದೀರಿ. ಆದರೆ ಗ್ರಹಣದಿಂದ ಉಂಟಾಗುವ ಸಮಸ್ಯೆಯನ್ನು ಹೇಗೆ ಪಾರು ಮಾಡ್ಕೊಳ್ತೀರಿ? ಇದಕ್ಕಾಗಿ ಒಂದಷ್ಟು ತಂತ್ರಸಾರಗಳಿದೆ. ತಂತ್ರಸಾರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರತಿ 11 ದಿವಸಕ್ಕೊಮ್ಮೆ, ಅಂದರೆ 3 ತಿಂಗಳು ತುಲಾರಾಶಿಯವರಿಗೆ ಲಾಭ ಅಂತಕ್ಕಂಥದ್ದು ಕಡಿಮೆ ಇದೆ. ಈ 3 ತಿಂಗಳು, ತಿಂಗಳಿಗೆ 11 ದಿವಸ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಕುಂಕುಮಾರ್ಚನೆ ಮಾಡಿಸಿ. ಇನ್ನೇನು ಖರ್ಚು ವೆಚ್ಚ ಇಲ್ಲ. ನೀವು ಸಂಪಾದನೆ ಮಾಡಿದ್ರಲ್ಲಿ ಅರ್ಧ ಕೊಡಬೇಕಾದ್ದಿಲ್ಲ. 1 ತಿಂಗಳಲ್ಲಿ 11 ದಿನದ ಕಾಲ ಬೆಳಗ್ಗೆ ಅಥವಾ ಸಂಧ್ಯಾಕಾಲ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಕುಂಕುಮಾರ್ಚನೆ, ತಾಯಿಗೆ ಕುಂಕುಮವನ್ನು ಅರ್ಪಣೆ ಮಾಡಬೇಕು. ಆ ತಾಯಿಯ ಕುಂಕುಮ ಪ್ರಸಾದವನ್ನು ತಾವು ಹಣೆಗೆ ಧಾರಣೆ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಮುಂದಾಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು, ಕಾಲ್ಜಾರಿ ಬೀಳೋದಾಗಿರಲಿ ಅಥವಾ ದೇಹಕ್ಕೆ ಒಂದು ಪೆಟ್ಟಾಗಿ ಒಂದಿಷ್ಟು ರಕ್ತ ನೋಡೋದಾಗಲಿ, ಇಂತಹ ಸಮಸ್ಯೆಗಳಿಂದ ನೀವು ಹೊರಬರಬೇಕಾದ್ರೆ ಬಹಳ ಮುಖ್ಯವಾಗಿ ಕುಂಕುಮಾರ್ಚನೆ ನಡಿಬೇಕು. ಅದು ದೇವಿಯ ಸಾನ್ನಿಧ್ಯದಲ್ಲಿ. ಇನ್ನು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ 9 ದಿವಸ ಒಂದಷ್ಟು ಗೋಕ್ಷೀರ ಕೊಡಿ, ಹಾಲು ಕೊಡಿ. ಅದಕ್ಕಿಂತ ಮುಖ್ಯವಾದಂಥ ದೊಡ್ಡ ಯಜ್ಞ ಮತ್ತೊಂದಲ್ಲ. ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಷ್ಟು, ನಾನೇ ಬಡವ ನಾನೇನು ಕೊಡಲಯ್ಯ ಆಲೋಚನೆ ನಿಮಗಿರ್ಬೋದು. ನೀವು ಬಡವರೇ ಆದರೂ ತಿನ್ನೋ ಒಂದು ತುತ್ತು ಅನ್ನದಲ್ಲಿ ಒಂದು 4 ಅಗಳ ಅನ್ನವನ್ನು ಪಕ್ಷಿಗಳಿಗೆ ಹಾಕಿದ್ರೆ ಅಲ್ಲಿ ಪುಣ್ಯ ಸಂಪಾದನೆ ಆಗುತ್ತೆ. ಇದು ತುಲಾರಾಶಿಯವರು ಮಾಡಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು, ಒಬ್ರಿಗೊಬ್ಬರು ವೈಷಮ್ಯ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಸಂಪೂರ್ಣ ಗ್ರಹಣ ಛಾಯೆ ಎಲ್ಲೆಲ್ಲಿ ಬೀಳುತ್ತೆ, ಗ್ರಹಣ ಛಾಯೆಯಿಂದ ಆಗ್ತಕ್ಕಂಥ ಏರುಪೇರುಗಳು ಮಾತ್ರ. ಅದರಿಂದ ವೃಶ್ಚಿಕ ರಾಶಿಯವರು ಸಮಾಧಾನವಾಗಿರಬೇಕು, ಸಂತೃಪ್ತಿಯಾಗಿರಬೇಕು. ಯಾರು ಏನು ಮಾತಾಡಿದ್ರು ಎಷ್ಟನ್ನು ಆಲೋಚನೆ ಮಾಡಬೇಕು, ಎಷ್ಟು ನಡ್ಕೊಳ್ಬೇಕು, ಎಷ್ಟು ನಿಮಗೆ ಅಂತ ಬೇಕಾಗಿದೆ ಅಷ್ಟು ಮಾತ್ರ ತಗೋಬೇಕು. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಹಿರಿಯರು, ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಾಗಿರಲಿ, ನಿಮ್ಮ ಮೇಲಧಿಕಾರಿಗಳಾಗಿರಲಿ, ನಿಮ್ಮ ಸಹಪಾಠಿಗಳಾಗಿರಲಿ, ನಿಮಗಿಂತ ಹಿರಿಯರು ಅವರ ಅನುಭವದ ಮಾತನ್ನು ಖಂಡಿತ ನೀವು ಪಾಲನೆ ಮಾಡಬೇಕು. ಆಗಲೇ ವೃಶ್ಚಿಕ ರಾಶಿಯವರಿಗೆ ಒಳಿತಾಗುವಂಥದ್ದು. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ವೇಗ ಇದೆಯಲ್ಲ, ಬಹಳ ಸ್ಪೀಡ್ ಇದ್ದೀರಿ. ನಿಮ್ಮ ಸ್ಪೀಡಿಗೆ ಒಂದು ಕಡಿವಾಣ ಬಿದ್ದಂತೆ ಈ ಗ್ರಹಣ ಛಾಯೆ ಮುಂದಿನ 3 ತಿಂಗಳು ನಿಮ್ಮ ರಾಶಿಗೆ, ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಮುಂದಿನ 3 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗಂತ ಕೈ ಕಟ್ಟಿ ಕೂರ್ಬೇಕಾ? ಮಾಡುವಂಥ ಒಳ್ಳೆ ಕೆಲಸಗಳನ್ನು ಕೈ ಬಿಡಬೇಕಾ? ಒಳ್ಳೆ ಕೆಲಸ ಕೈ ಬಿಡಬೇಡಿ. ಒಳ್ಳೆ ಕೆಲಸದ ಜೊತೆಗೆ ಇನ್ನಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳಿ.
ಆ ಅನುಷ್ಠಾನದಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ. ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಗುರುಗಳ ಆಲಯದಲ್ಲಿ ನಿಮ್ಮ ದೇಹವನ್ನು ದಂಡಿಸಿ ಒಂದಿಷ್ಟು ಕಸ ಗುಡಿಸಿ, ಹೆಣ್ಮಕ್ಳಾದರೆ ರಂಗೋಲಿ ಹಾಕಿ, ಅಥವಾ ಒಂದಷ್ಟು ಶುದ್ಧಿ ಮಾಡಿ, ಅಥವಾ ಅಲ್ಲಿ ಏನು ಕೈಂಕರ್ಯಗಳಿದೆಯೋ, ಯಾವ ಕೆಲಸ ಕಾರ್ಯಗಳಿದೆಯೋ ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಿ. ಪಾಕೆಟಲ್ಲಿ ದುಡ್ಡಿದೆ, ಬೇಕಾದಷ್ಟು ಅಕೌಂಟಲ್ಲಿ ದುಡ್ಡಿದೆ ಅಂತ ದುಡ್ಡು ತಗೊಂಡು ಕೊಟ್ಟು ನಾನು ಶಾಂತಿ ಮಾಡಿಸ್ಕೊಳ್ತೀನಿ, ಅದಲ್ಲ. ಗುರುಗಳ ಮುಂದೆ ನಮ್ರತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡ್ರೆ ಅವರ ಅನುಗ್ರಹ ನಮಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥದ್ದು, ನೀಲಾಂಜನ ಸಮಾಭಾಸಂ ರವಿಪತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಗೆ ಸ್ವಕ್ಷೇತ್ರಗಳಲ್ಲಿರ್ತಕ್ಕಂಥ 2 ರಾಶಿಗಳು ಮಕರ ಕುಂಭ. ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಛಾಯೆ ಕುಂಭರಾಶಿ. ಹೀಗಿರಬೇಕಾದ್ರೆ ನಿಮ್ಮ ಮಕರ ಕುಂಭರಾಶಿಯವರಿಗೆ, ಅದರಲ್ಲೂ ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಈಗಾಗಲೇ ಕಳೆದ 6 ತಿಂಗಳಿಂದಲೂ ಸಮಸ್ಯೆ ಕಾಣ್ತಾ ಇದ್ದೀರಿ. ಯಾವಾಗ ನಿಮ್ಮ ಜಾತಕದಲ್ಲಿ ಶನಿ ಬಿಡುಗಡೆಯಾಗಿ ರಾಹು ಆಗಮನ ಆಯಿತೋ ಅಲ್ಲೇ ಸಮಸ್ಯೆ ಶುರುವಾಯಿತು. ದಿನಕ್ಕೊಂದು ಸಮಸ್ಯೆಯಂತೆ ದಿನಕ್ಕೊಂದು ನೋವನ್ನು ಅನುಭವಿಸ್ತಾ ಇದ್ದೀರಿ. ಎಲ್ಲ ಸಾಮ್ರಾಜ್ಯ ಕೈಯಲ್ಲಿದ್ದರೂ ರಾಜರಾಗಿ ಬದುಕಬೇಕಾಗಿರ್ತಕ್ಕಂಥ ನೀವು ಏನೂ ಇಲ್ಲದಂಥ ರೀತಿಯಲ್ಲಿ ಎಲ್ಲೋ ಒಂದು ಮೂಲೆ ಕೂತ್ಕೋಬೇಕಾದಂಥ ಪರಿಸ್ಥಿತಿ. ಒಳ್ಳೆ ಇರತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಮತ್ಯಾವುದೋ ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದು, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಸಿ ನಿಲ್ತಕ್ಕಂಥದ್ದು, ನಿಮ್ಮ ಮುಖದ ಸೌಂದರ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ತಮ್ಮ ಕಾಯಕ ಏನು, ತಮ್ಮ ವೃತ್ತಿ ಏನು, ತಮ್ಮ ಜೀವನ ಏನು ಎಲ್ಲವನ್ನು ಮರೆತು ಇನ್ಯಾವುದೋ ದಾರಿಯಲ್ಲಿ ನಡೀತಕ್ಕಂಥದ್ದು. ಏನೇ ಆದರೂ ಕೈಗೆ ಎಟಕದ್ದನ್ನು, ನಮ್ಮಿಂದ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಅದರ ಹಿಂದೆ ನಡೆಯುವಂಥ ಗುಣ ಮಕರ ರಾಶಿಯವ್ರದ್ದಾಗತ್ತೆ. ಆದರೆ ಈ ಗುಣ ಇಲ್ಲಿಗೆ ಮುಗಿಯುತ್ತಾ? ಸಾಧ್ಯವಿಲ್ಲ. ಬರ್ತಕ್ಕಂತಹ ಚಂದ್ರಗ್ರಹಣದಿಂದ ಮುಂಬರ್ತಕ್ಕಂತಹ 6 ತಿಂಗಳ ಕಾಲ ಭಾಳ ಜೋಪಾನ ಬೇಕು. ಮುಂದಿನ 6 ತಿಂಗಳು ಎಷ್ಟು ಎಚ್ಚರಿಕೆಯಾಗಿದ್ದರೆ ಅಷ್ಟು ಒಳಿತು. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿ ಶನಿವಾರ, ಮಂಗಳವಾರ ದಿವಸ ಹನುಮನ ಪ್ರಾರ್ಥನೆ ಮಾಡಿ, ಶನಿವಾರದ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡಿ, ಅಮಾವಾಸ್ಯೆ ಅಂತ ಬಂದರೆ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ, ಹುಣ್ಣಿಮೆ ಅಂತ ಬಂದರೆ ಚಂದ್ರನ ಪ್ರಾರ್ಥನೆ ಮಾಡಿ. ಈ ಪ್ರಕಾರವಾದಂಥ ಅನುಷ್ಠಾನ ಮಕರ ರಾಶಿಯವರು ಮಾಡಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನೀವು ತಿಳ್ಕೊಳ್ಬೇಕಾದ್ದು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳಷ್ಟು ಸಮಸ್ಯೆಗಳಿದ್ದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ನ್ಯಾಯಬದ್ಧವಾದಂತಹ ಬದುಕನ್ನು ಬದುಕಿ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜ ಏನು ಅಂದುಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಬದುಕು, ನಿಮ್ಮ ನಡೆ ಹೇಗಿರಬೇಕೋ ಹಾಗೇ ಇರಬೇಕು. ಒಂದಷ್ಟು ದಾನ ಧರ್ಮ, ಒಂದಷ್ಟು ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ, ಈ ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿಯ ಉಳಿವಿಕೆಗಾಗಿ ಚಿಂತನೆ, ಜೊತೆಗೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ದೇವತಾ ಆರಾಧನೆ. ಹೀಗೆ ನಿತ್ಯ ದೇವತಾ ಆರಾಧನೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ, ಒಂದಷ್ಟು ಜಪತಪಗಳನ್ನು ಮಾಡಿ, ದೇವರ ದರ್ಶನ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳ ದರ್ಶನ. ಆದರೆ ಎಲ್ಲೇ ಹೋಗಬೇಕಾದರೂ ವಾಹನಗಳ ಪ್ರಯಾಣ ಕಾಲದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ದೇವರ ದರ್ಶನಕ್ಕೆ ಹೊರಟಾಗಲೂ ಅಚಾತುರ್ಯಗಳಾಗತ್ತೆ. ಯಾಕೆಂದರೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಆತನ ನಡೆ, ಆತನ ಒಂದು ದಶೆ, ಆತನ ಕೊಡ್ತಕ್ಕಂಥ ಏನು ಕ್ರಮ ಇದೆಯೋ, ಏನನ್ನು ಬರೆದಿಟ್ಟಿದ್ದಾನೋ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗಿ ಬಂದಾಗ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ, ಅದರಿಂದ ಯಶಸ್ಸನ್ನು ಕಾಪಾಡ್ಕೊಳ್ಬೋದಾಗತ್ತೆ. ಹಾಗಾಗಿ ಕುಂಭರಾಶಿಯವರು ಪ್ರತಿನಿತ್ಯದ ಕಾಯಕದಲ್ಲಿ ದೇವರ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇದರ ಜೊತೆಗೆ ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ನಿಮ್ಮ ತಂದೆ ತಾಯಿನೇ ಪ್ರಧಾನ, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ. ಈ ಕೊಟ್ಟಿರ್ತಕ್ಕಂಥದ್ದನ್ನು ವಾಪಸ್ ತಗೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಬುದ್ಧಿ ಚೈತನ್ಯ ನಿಮ್ಮ ಕೈಲಿರಲ್ಲ. ಯಾರು ನಿಮ್ಮನ್ನು ಬೆಟ್ಟಕ್ಕೆ ಹತ್ತಿಸ್ತಾರೋ ಅವ್ರು ಹೇಳಿದಂಥ ರೀತಿ ನೀವು ಕುಡಿಯೋಕ್ಕೆ ಶುರು ಮಾಡ್ತೀರಿ. ಯಾವುದು ಮಾಡಬಾರ್ದೋ ಅದನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಯಾವುದು ನೋಡಬಾರ್ದೋ ಅದನ್ನು ನೋಡಿ ಏನೋ ಒಂದು ದಾರಿ ತಪ್ಪುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಷ್ಟು ಕಳಂಕಗಳಿಗೆ ದಾರಿ ಮಾಡಿಕೊಡುತ್ತೆ. ಆ ಕಳಂಕಗಳಿಂದ ಮುಕ್ತರಾಗಿ ಒಳಿತನ್ನು ಕಾಣಬೇಕು ಅಂದರೆ ಮಹಾಸುದರ್ಶನನ್ನು ಪ್ರಾರ್ಥನೆ ಮಾಡಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಪಬ್ಲಿಕ್ ಟಿವಿನಲ್ಲಿ ಬಹಳ ವಿಶೇಷವಾಗಿ, ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟು, ಅಂದರೆ ಜ್ಞಾನ, ವಿಜ್ಞಾನ, ವೈಜ್ಞಾನ ಇದೆಲ್ಲವೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಲ್ಲದರ ಜೊತೆಗೆ ಗ್ರಹಣದ ಆಚರಣೆ ಏನು ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀರಿ.
ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೆ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಈ ಗ್ರಹಣ ಛಾಯೆಯಿಂದ ನೋವುಂಟಾಗುತ್ತೋ ಅವರೆಲ್ಲರ ನೋವು ಬೇಗ ದೂರ ಆಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.